ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಹಲವಾರು ಸುದ್ದಿಗಳು ಇವತ್ತು ನಮ್ಮ ಜೊತೆಗಿದೆ. ಇನ್ನು ರಕ್ಷಣಾ ಕಾರ್ಯದ ವೇಳೆ ಯಾವ ರೀತಿ ಸೈನಿಕರು ಕೆಲಸ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಕರ್ನಲ್ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮಣಿಪಾಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣ ಜೊತೆಗೆ ಆನೆ ದಾಳಿ ಇವೆರಡೂ ಬಗ್ಗೆ ಅರಣ್ಯ ಸಚಿವರು ಮಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂಥ ರಮಾನಾಥ ರೈ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಇದೆಲ್ಲದರ ಜೊತೆಗೆ ರೈತರ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ ಸರ್ಕಾರದ ರೀತಿ ನೀತಿಗಳು. ಯಾಕಂದರೆ ಯಾರು ಸಾಲ ತೀರಿಸ್ತಾ ಇಲ್ಲ ಅಂತ ರೈತರಿಗೆ ಈಗಾಗಲೇ ಬಂಧನದ ವಾರೆಂಟ್ ಹೋಗಿರುವಂಥದ್ದು. ರೈತರು ಭಯ ಪಡ್ತಾ ಇದ್ದಾರೆ, ಎಲ್ಲಿ ನಮ್ಮನ್ನು ಇವತ್ತಲ್ಲ ನಾಳೆ ಒಳಗಡೆ ಹಾಕಿಬಿಡ್ತಾರೋ ಅನ್ನುವಂಥ ಒಂದು ಆತಂಕ ಅವರನ್ನು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮಹದೇವ್ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ, ಸಹಕಾರ ಸಚಿವರು, ಜೊತೆಗೆ ಚಾಮರಾಜನಗರ ಉಸ್ತುವಾರಿ ಸಚಿವರು ಕೂಡ ಹೌದು. ಸೊ ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು ಕರ್ನಲ್ ಜಗದೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿ ಸೈನಿಕರು ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಯಾವ ರೀತಿ ಸೈನಿಕರು ಕೆಲಸ ಮಾಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಕರ್ನಲ್ ಜಗದೀಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ರಂಗನಾಥ್ ಅವರೇ. ಎಸ್, ನಾವು ಮಾತಾಡ್ತಾ ಇದ್ವಿ ಜಗದೀಶ್. ನಿನ್ನೆ ಒಬ್ಬರು ಮಹಿಳೆ ಹೇಳ್ತಾ ಇದ್ರು, ಇವತ್ತು ನಾವು ಬದುಕು ಬಂದಿದ್ದೀವಿ ಅಂತಂತಂದರೆ ಅದಕ್ಕೆ ಕಾರಣ ಸೈನಿಕರು. ಅವರು ಮುಂದುವರೆದು ಹೇಳಿದ್ರು, ಎಲ್ಲದನ್ನೂ ಕೂಡ ಇಲ್ಲಿನ ಉಸ್ತುವಾರಿಯನ್ನು ಅಂದರೆ ಇದು ನಿಭಾಯಿಸಿ ಅಂತ ಸೇನೆಗೆ ಕೊಟ್ಟುಬಿಟ್ರೆ, ಮಿಲಿಟರಿಯವರಿಗೆ ಕೊಟ್ಬಿಟ್ರೆ ಖಂಡಿತವಾಗಲೂ 2 ದಿನದಲ್ಲಿ ಸ್ಥಿತಿಯನ್ನು ಬಂದಿಗೆ ತರ್ತಾರೆ. ಆದರೆ ಕೆಟ್ಟ ರಾಜಕೀಯ ಅನ್ನುವಂಥದ್ದು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ತಮಗೆ. ತಾವು ಕೂಡ ಕರ್ನಲ್ ಕೆಲಸ ಮಾಡಿರುವಂಥವ್ರು, ಇಂಥ ಹಲವಾರು ಸಂಕಷ್ಟದ ಸ್ಥಿತಿಗಳನ್ನು ಎದುರಿಸಿರುವಂಥವ್ರು, ಹೇಗೆ ಇಂಥ ಒಂದು ಸಂದರ್ಭಗಳಲ್ಲಿ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ ದಯವಿಟ್ಟು ಹೇಳಿ. ನೋಡಿ, ಒಂದು ಏನಂದರೆ ಈ ತುರ್ತು ಪರಿಸ್ಥಿತಿಯನ್ನು ಸಾರ್ಟ್ ಔಟ್ ಮಾಡೋಂಥ ಸ್ಪೆಷಲ್ ಟ್ರೈನಿಂಗ್ ನಾವು ನಮ್ಮ ಯೋಧರಿಗೆ ಕೊಡ್ತಾ ಇಲ್ಲ. ಬಟ್ ಅವ್ರಿಗೇನು ನಾವು ಹೇಳ್ತೀವಿ ಅಂದರೆ ಈ ಟೈಮಲ್ಲಿ ಈ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇನ್ನೊಂದು ಅವ್ರಿಗೇನು ಗೊತ್ತಿದೆ ಅಂದರೆ ಅವ್ರು ಎಲ್ಲಿ ಯಾವ ಕಷ್ಟದ ಏರಿಯಾಗಳಲ್ಲಿ ಹೋದ್ರೂ ಅವ್ರ ಹಿಂದ್ಗಡೆಯಿಂದ ಅವ್ರ ಆಫೀಸರ್ಸು ಬೇರೆಯವರಿಂದ ಅವ್ರಿಗೆ ಸಪೋರ್ಟ್ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಅದು ಬಿಟ್ಟರೆ ಇನ್ನೇನು ಅವ್ರಿಗೆ ಮನಸ್ಸಲ್ಲಿ ಏನು ಯೋಚನೆ ಇಲ್ಲ, ಏನು ಬೆದರಿಕೆ ಇಲ್ಲ, ಹೆದರಿಕೆ ಇಲ್ಲ. ಅದರಿಂದ ಅವರು ಏನು ಹೇಳಿದ್ರು ಅವರು ನಮ್ಮ ಕರ್ತವ್ಯ ದೇಶಕ್ಕಾಗಿ ಜನರಿಗಾಗಿ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಮುಂದೆ ಹೊರಡ್ತಾರೆ. ಆಮೇಲೆ ನೀವು ಕೇಳಿರ್ಬೋದು, ನಿನ್ನೆ ಮೊನ್ನೆ ಕೆಲವು ನಮ್ಮ ಯೋಧರು ಅಲ್ಲಿ ಉತ್ತರಾಖಂಡಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ದು, ಇದು ಕರ್ತವ್ಯ ಅಲ್ಲ, ಇದು ಪರ್ಸನಲ್. ಇದು ನಾವೆಲ್ಲ ಅವ್ರನ್ನ ನಮ್ಮ ಜನರನ್ನೆಲ್ಲ ಅಲ್ಲಿ ನೋಡಿದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ನಾವು ನೋಡ್ಕೊಳ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಇಂಥ ತುರ್ತು ಪರಿಸ್ಥಿತಿ ಟೈಮಲ್ಲಿ ಬರೀ ಅವ್ರಿಗೆ ಸಪೋರ್ಟ್ ಕೊಡೋದಲ್ಲ, ಬಟ್ ಅವ್ರು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂದರೆ ಅವರೆಲ್ಲ ಫ್ಯಾಮಿಲಿ, ಅವರ ಪ್ರಾಪರ್ಟೀಸ್ ಎಲ್ಲ ಕಳ್ಕೊಂಡಿರ್ತಾರೆ. ಆ ಟೈಮಲ್ಲಿ ಅವ್ರ ಜೊತೆ ಬಿಹೇವಿಯರ್ ಹೇಗೆ ಮಾಡೋದು, ಅವ್ರಿಗೇನು ಸಪೋರ್ಟ್ ಕೊಡಬೇಕು, ಮೆಡಿಕಲ್ ಆಗಲಿ, ಅದು ಇಂಪಾರ್ಟೆಂಟ್. ಅದು ನಾವು ಅವ್ರಿಗೆ ಹೇಳ್ಕೊಟ್ಟು ಕಳಿಸ್ತೀವಿ ಅಷ್ಟೇ. ಬಟ್ ಒಂದ್ಸಲಿ ಅವರು ಜಾಗದ ಮೇಲೆ ಹೋದ್ಮೇಲೆ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು ಅಂತ ಹೇಳೋದಕ್ಕೆ ನಮ್ಮ ಆಫೀಸರ್ಸ್ ಅಲ್ಲಿ ಎಲ್ಲಾ ಟೈಮಲ್ಲಿ ಅವೈಲೇಬಲ್ ಇರಲ್ಲ. ಅವಾಗ ನಮ್ಮ ಯೋಧರೇ ಅವರೇ ಡಿಸಿಷನ್ ತಗೊಂಡು ಮುಂದೆ ಏನ್ ಮಾಡಬೇಕು ಅವರೇ ಮಾಡ್ತಾರೆ. ಅದಕ್ಕೆ ಮಿಕ್ಕಿ ಹಿಂದೆಯಿಂದ ಎಲ್ಲಾ ಕಡೆ ಸಪೋರ್ಟು ನಾವು ಅವ್ರಿಗೆ ಕೊಡ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ನಮ್ಮ ಯೋಧರು ಒಂದು ಅಂದ್ರೆ ವಿ ಆರ್ ಟೋಟಲಿ ಆರ್ಮಿ ಎಂದು ಅಪೊಲಿಟಿಕಲ್ ಆರ್ಗನೈಸೇಷನ್. ಅದು ಯಾವ ಗೌರ್ಮೆಂಟ್ ಇದು ಅದು ಅಂತ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ. ಒಂದು, ನೀವು ರಂಗನಾಥ್ ಅವ್ರು ನೀವು ಹೇಳಿದ್ದು ಬಹಳ ಕರೆಕ್ಟು. ಇದು ಫುಲ್ ಆರ್ಮಿಗೆ ಇದು ಹ್ಯಾಂಡಲ್ ಮಾಡಿ ಅಂತ ಕೊಟ್ರೆ 2 ದಿವಸದಲ್ಲಿ ಆಗದೆ ಇರ್ಬೋದು, ಅಟ್ಲೀಸ್ಟ್ 4-5 ದಿವಸದಲ್ಲಿ ಫುಲ್ಲು ಅಲ್ಲಿ ಏನ್ ತೊಂದರೆಗಳಿದೆ ಅದೆಲ್ಲ ಸಾರ್ಟ್ ಔಟ್ ಮಾಡುವಂತ ಇದೆ. ಬಟ್ ಅಲ್ಲಿ ಇವಾಗ ಸ್ಟೇಟ್ ಗೌರ್ಮೆಂಟ್ ಮೆಷಿನರಿ ಏನ್ ತರ ನಡೀತಾ ಇದೆ ಅಂತ ಎಲ್ಲರೂ ನೋಡಿದ್ದಾರೆ. ಇಟ್ ಇಸ್ ಟೋಟಲಿ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್, ಎವ್ರಿಬಡಿ ಇಸ್ ಸೇಯಿಂಗ್. ಬಟ್ ಅದರಲ್ಲೂ ನಮ್ಮ ಆರ್ಮಿ, ಇಂಡಿಯನ್ ಆರ್ಮಿ ಅವರು, ಇಂಡಿಯನ್ ಏರ್ಫೋರ್ಸ್ ಅವರು, ಇಂಡಿಯನ್ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಅವರಲ್ಲೂ ಬಹಳ ಮಹತ್ವದ ಕೆಲಸ ಮಾಡಿ ಬಹಳ ಜೀವನಗಳನ್ನು ಅವರು ಸೇವ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ನೀವು ನೋಡಿರ್ಬೋದು, ನಿನ್ನೆ ಒಂದು ನಮ್ಮ ಮಿಲಿಟರಿದು MI-17 ಹೆಲಿಕಾಪ್ಟರ್ ಬಿದ್ದೋಗಿ ಒಂದು 8 ಜನರು ಸಾವಾಗಿದೆ. ಸೊ ಈ ಥರ. ಬಟ್ ಅದೇನಾದ್ರೂ ಇವರು ಬಿಟ್ಕೊಡಲ್ಲ. ಅವರು ಆ ಕೆಲಸ ಮುಗಿಯೋರಿಗೆ, ಎಲ್ಲರೂ ಸೇವ್ ಮಾಡೋರಿಗೆ ಅವರು ಹೆದರಿಕೆ ಇಳ್ದೇನೆ ಅವ್ರು ಮುಂದೆ ಹೋಗ್ತಾರೆ. ಅದೇ ನನ್ಗೆ ಅನ್ಸುತ್ತೆ ನಮ್ಮ ಮಿಲಿಟರಿ ಅವರ ಟ್ರೈನಿಂಗ್ ಅಲ್ಲಿ ಇರೋದು ಇಂಪಾರ್ಟೆನ್ಸ್ ಅಂತ. ನಿಜ ನಿಜ ನಿಜ. ಸೊ ಇದೆಲ್ಲದರ ಜೊತೆಗೆ ಅಲ್ಲಿ ಸಂಪೂರ್ಣವಾಗಿ ಅಸಮಾಧಾನ ಅನ್ನುವಂಥದ್ದು ಕಾಣ್ತಾ ಇದೆ, ಅಲ್ಲಿ ಅಸಹನೆ ಅನ್ನುವಂಥದ್ದು ಕಾಣ್ತಾ ಇದೆ. ಪ್ರಕೃತಿಯಿಂದಲೂ ಕೂಡ ಆ ಅಸಹನೆ ಅನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ. ಒಂದು ಕಡೆಗೆ ಧೋ ಅಂತ ಮಳೆ ಸುರಿತಾ ಇದೆ, ಇನ್ನೊಂದು ಕಡೆಗೆ ಪರ್ವತ ಶ್ರೇಣಿಗಳೆಲ್ಲ ಇದ್ದಕ್ಕಿದ್ದಾಗೆ ಕಳಚಿಕೊಳ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ. ಜನರಲ್ಲೂ ಕೂಡ ನಾವು ಬದುಕ್ತೀವೋ ಇಲ್ವೋ ಅಥವಾ ನಮ್ಮನ್ನು ಬೇಗ ರಕ್ಷಣೆ ಮಾಡ್ತಿಲ್ಲ ಆ ಅಸಹನೆ ಎದ್ದು ಕಾಣ್ತಾ ಇದೆ. ಅಲ್ಲಿನ ಜನರಲ್ಲಿ ಅಸಹನೆ ಕಾಣ್ತಾ ಇದೆ, ಆದರೆ ಸೈನಿಕರಲ್ಲಿ ಅದು ಕಾಣ್ತಾ ಇಲ್ಲ. ಅಲ್ಲಿ ಕಾಣ್ತಿರುವಂಥದ್ದು ಏನು ಅಂದರೆ ತುಂಬ ಸಂಯಮದಿಂದ, ತುಂಬ ಶಾಂತವಾಗಿ ತಾವೇನು ಕರ್ತವ್ಯಗಳನ್ನು ಮಾಡಬೇಕು ಅದನ್ನು ಬಹಳ ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ, ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಹೇಗಿದು ಅಂತ ಅದು ನೋಡಿ, ನಮ್ಮ ಸೈನಿಕರಿಗೆ ಅವರು ಫಸ್ಟ್ ಡೇ ಅವರು ಮಿಲಿಟರಿ ಸೇರಿದಾಗಿಂದನೇ ಅವ್ರಿಗೆ ನಾವು ಹೇಳ್ಕೊಳ್ಳೋದೇನು ಅಂದರೆ, ನಿಜ, ಇನ್ಮೇಲಿಂದ ನೀವು ಎಲ್ಲರೂ ಮರ್ತುಬಿಟ್ಟು ನಿಮ್ಮ ರೆಜಿಮೆಂಟು, ನಿಮ್ಮ ಬೆಟಾಲಿಯನ್ ಅನ್ನೋದೇ ನಿಮ್ಮ ಫ್ಯಾಮಿಲಿ ಅಂತ ಯೋಚನೆ ಮಾಡ್ಕೊಳ್ಬೇಕು. ಅವರು ದೇಶಕ್ಕೆ ಹೋರಾಡ್ತೀವಿ ಅಂತ ಎಂದೂ ಮುಂದೆ ಹೋಗಲ್ಲ. ಅವ್ರು ಹೇಳೋದು ನನ್ನ ರೆಜಿಮೆಂಟು, ನನ್ನ ಬೆಟಾಲಿಯನ್ನು.
ನಮ್ಮ ಆಫೀಸರು, ನಮ್ಮ ಕಮಾಂಡಿಂಗ್ ಆಫೀಸರ್ ನಮ್ಗೆ ಏನು ಆರ್ಡರ್ ಕೊಡ್ತಾರೋ ಅದನ್ನ ನಾನು ಏನೇ ಮಾಡಿದ್ರು ಅದನ್ನ ಪರಿಶೀಲನೆ ಮಾಡಲೇಬೇಕು ಅಂತ ಅವ್ರಿಗೆ ಆ ಧೈರ್ಯ ಇರುತ್ತೆ, ಅವ್ರಿಗೆ ಆ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಇರುತ್ತೆ. ಅದರಿಂದ ನಾವು ಅವ್ರಿಗೆ ಏನು ಆರ್ಡರ್ಸ್ ಕೊಟ್ಟರು, ಏನು ಅವ್ರಿಗೆ ಮಾಡಬೇಕು ಅಂತ ಕೆಲಸ ಕೊಟ್ಟರು, ಅವ್ರು ಯೋಚನೆ ಮಾಡದೆ ಅವ್ರಿಗೆ ಮುಂದೆ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ನು ಒಂದು ಭಾಳ ಮಹತ್ವದ ಅವ್ರಿಗೆ ಗೊತ್ತಿರೋದೇನು ಅಂದರೆ, ನಾವೇನು ಮಾಡಿದ್ರು ನಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಹಿಂದ್ಗಡೆ ನಮ್ಮ ಬೇರೆ ಸಹಯೋಗರು ಇರ್ತಾರೆ, ಆಮೇಲೆ ನಮ್ಮ ಆಫೀಸರ್ಸ್ ಯಾವಾಗಲೂ ಇರ್ತಾರೆ ಅಂದ್ಬಿಟ್ಟು. ಅದರಿಂದ ನಾ ಹೇಳಿದ್ನಲ್ಲ ಮೊದಲೇ, ಅವ್ರಿಗಿದು ಡ್ಯೂಟಿ ಅಂತ ಅವರು ಉತ್ತರಾಖಂಡಲ್ಲಿ ಮಾಡ್ತಾ ಇರಲ್ಲ, ಅವ್ರು ಮಾಡ್ತಾ ಇರೋದು ಇಟ್ಸ್ ಎ ಪರ್ಸ್ನಲ್ ಥಿಂಗ್. ಅವರೆಲ್ಲ ನಾವು ಯಾರು ಸಹಾಯ ಮಾಡ್ತೀವೋ ಅವ್ರು ಬರೀ ಜನರಲ್ಲ, ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಅಂತ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ಈ ಕಷ್ಟ ಪರಿಸ್ಥಿತಿ ಅವ್ರಿಗೇನು ಹೊಸದಲ್ಲ. ಲೈಫಲ್ಲಿ ಯಾವಾಗಲೂ ನೀವು ನೋಡ್ತಾ ಇರ್ಬೋದು, ಮಿಲಿಟ್ರಿ ಲೊಕೇಶನ್ಸ್ ಎಲ್ಲ ದೂರ ದೂರ ಇರುತ್ತೆ. ಯಾವಾಗಲೂ ಕಷ್ಟದಲ್ಲೇ ಬೆಳೆದವರು, ಕಷ್ಟದಲ್ಲೇ ಅವರು ಉಳ್ಕೊಂಡು ಬಂದಿರೋರು. ಸೊ ಎಂದಿಗೂ ಅವರು ಕಷ್ಟ ಇದು ಅದು ಅಂತ ಹೇಳ್ಕೊಂಡ್ರಿಂದ ಮುಂದೆ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದೆ. ಅದರಿಂದ ಅವರು ಏನೇ ಇದ್ರು ಅವರು ಕಷ್ಟ ತೋರಿಸ್ದೇನೆ ಅವ್ರು ಕಷ್ಟದಲ್ಲಿ ಇದ್ದಾರೆ. ಅವ್ರಿಗೆ ಊಟ, ಜನರಿಗೆ ಊಟ ಸಿಗಲ್ಲ ಅಂದ್ರೂ ನಮ್ಮ ಯೋಧರಿಗೂ ಅಲ್ಲಿ ಊಟ ಸಿಗ್ತಾ ಇರಲ್ಲ. ಬಟ್ ಆದ್ರೂ ಅವರು ಫಸ್ಟ್ ಜನರು ನಮ್ಮ ಜೀವನ ಮುಂದೆ ಹಾಕಿಕೊಂಡು ಅವ್ರಿಗೆ ಮುಂದೆ ಹೋಗ್ತಾರೆ. ಅದೇ ನನಗನ್ಸುತ್ತೆ ಈ ಭಾರತ ದೇಶದಲ್ಲಿ ಇವತ್ತು ಒಂದು ಆರ್ಗನೈಸೇಷನ್ ಈ ಥರ ಏನು ರಿಟರ್ನ್ಸ್ ಕೇಳದೆ ಕೆಲಸ ಮಾಡ್ತಾ ಇರೋದು ಅಂದರೆ ನಮ್ಮ ಮಿಲಿಟ್ರಿ, ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಅಂಡ್ ಇಂಡಿಯನ್ ಏರ್ಫೋರ್ಸ್ ಅಂತ ನಂಗೆ ಅನ್ಸುತ್ತೆ. ಎಸ್, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಕರ್ನಲ್ ಜಗದೀಶ್. ನಾನು ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಹೇಗೆ ಸೈನಿಕರು ಇಲ್ಲಿ ತಕ್ಷಣಕ್ಕೆ ಹೊಂದ್ಕೊಂಡ್ಬಿಡ್ತಾರೆ ಅಂತ. ನೋಡಿ, ಯಾವುದೋ ಒಂದು ಪ್ರದೇಶ ಅವ್ರಿಗೆ ಗುರುತಿರಲ್ಲ, ಪರಿಚಯ ಇರಲ್ಲ, ಅಂಥ ಪ್ರದೇಶಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ. ಬಂದು ತುಂಬ ಕಡಿಮೆ ಅವಧಿಯಲ್ಲಿ ಎಲ್ಲದನ್ನೂ ಕೂಡ ಅಧ್ಯಯನ ಮಾಡಬೇಕು ಅವರು. ಇಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು, ಕಾರ್ಯಾಚರಣೆ ಯಾವ ರೀತಿ ಆಗಿದೆ, ಅದು ದಿನಗಟ್ಟಲೆ ಯೋಚನೆ ಮಾಡುವಂಥದ್ದಲ್ಲ, ತಕ್ಷಣಕ್ಕೆ ಆಗಬೇಕು. ಜೊತೆಗೇನು ಅಂತಂದರೆ ಅಕ್ಲಮಟೈಸ್ ಆಗಬೇಕಲ್ಲ ಇಲ್ಲಿನ ಸ್ಥಿತಿಗತಿಗಳಿಗೆ, ಎಲ್ಲದಕ್ಕೂ ಕೂಡ ಹೊಂದ್ಕೊಂಡು ಹೋಗುವಂಥ ಮನೋಭಾವನೆ. ಬಹುಶಃ ಏನು ಅಂತಂದರೆ ಒಂದು ಟ್ರೈನಿಂಗ್ ಆಗಿರುವಂಥದ್ದೊಂದು, ಇನ್ನೊಂದೇನು ಅಂದರೆ ಇಲ್ಲಿ ಸ್ವಾರ್ಥ ಇಲ್ಲದ ದುಡಿಮೆ ಅನ್ನುವಂಥದ್ದು ಏನಿದೆಯಲ್ಲ, ಕೆಲಸ ಅನ್ನುವಂಥದ್ದು, ನಾನು ನನ್ನ ದೇಶಕ್ಕೋಸ್ಕರ ಮಾಡ್ತೀನಿ, ಸಮಾಜಕ್ಕೋಸ್ಕರ ಮಾಡ್ತೀನಿ, ಇಲ್ಲಿನ ಪ್ರತಿ ಪ್ರಜೆಗೂ ಮಾಡ್ತೀನಿ ಅನ್ನುವಂಥ ಒಂದು ಅದೊಂದು ಮನೋಭಾವನೆ ಇದೆಯಲ್ಲ, ಅದಿಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಹೌದು, ನೀವು ಹೇಳೋದು ಭಾಳ ಕರೆಕ್ಟ್. ಅವ್ರು ನೋಡಿ, ಅವ್ರ ಫಿಸಿಕಲ್ ಫಿಟ್ನೆಸ್ಸು ಅದಕ್ಕಿಂತ ಇಂಪಾರ್ಟೆಂಟ್, ಅವ್ರ ಮೆಂಟಲ್ ಸ್ಟ್ರೆಂತ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಅದು ಫಸ್ಟ್ ಡೇ ಟ್ರೈನಿಂಗ್ ಇಂದನೇ ನಾವು ಅವ್ರಿಗೆ ಟ್ರೈನ್ ಮಾಡೋದು ಅಂದರೆ ಫಿಸಿಕಲ್ಗಿಂತ ಜಾಸ್ತಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಯಾಕಂದರೆ ಬೇರೆ ಬೇರೆ ಕಡೆ ಅವ್ರು ಕೆಲಸ ಮಾಡಬೇಕು, ಬೇರೆ ಬೇರೆ ಥರ ಕಷ್ಟಗಳಿರ್ತವೆ. ಆಮೇಲೆ ಇನ್ನೊಂದು, ನಮ್ಮ ಮಿಲಿಟ್ರಿ ಇದರಲ್ಲಿ ಭೇದ ಭಾವ, ಜಾತಿ ಕುಲ ಅಂಥದ್ದೇನೂ ಇಲ್ಲ, ಎಲ್ಲರೂ ಒಬ್ಬರೇನೆ. ಅದು ನಾವು ಫಸ್ಟ್ ಡೇಯಿಂದ ಅವ್ರು ಸೇರಿದಾಗಿಂದ ನಾವು ಹೇಳ್ಕೊಡ್ತೀವಿ, ನೀ ಯಾವ ಜಾತಿ, ನೀನು ಯಾವ ಕಾಸ್ಟು, ಅದೆಲ್ಲ ಯೋಚನೆ ಮಾಡ್ಬೋದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅದರಿಂದ ಅವರು ಎಲ್ಲಿ ಹೋದ್ರೂ, ಯಾವ ದೇಶದಲ್ಲಿ ಯಾವ ಮೂಲೆಗೆ ಹಾಕಿದ್ರು ಅವರು ಜನರು ಅಂತಾರೆ ನೋಡ್ತಾರೆ ಹೊರತು ಇವ್ರು ಈ ಕಾಸ್ಟು, ಈ ಭೇದ ಭಾವ, ಈ ವೋಟು ಬ್ಯಾಂಕು ಅಂತ ನೋಡಲ್ಲ. ಅದು ಒಂದು ದೊಡ್ಡ, ನನಗನ್ಸುತ್ತೆ ನಮ್ಮ ಇಂಡಿಯನ್ ಆರ್ಮಿಲಿರೋ ಒಂದು ಬಿಗ್ ಸ್ಟ್ರೆಂಗ್ತ್ ಅಂತ ನಂಗನ್ಸುತ್ತೆ. ಎಸ್, ಜಗದೀಶ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ತಾವು ಮಾತಾಡಿದ್ರಿ ಕರ್ನಲ್ ಜಗದೀಶ್. ನಿಜಕ್ಕೂ ಸೈನಿಕರಿಗೆ ಇಂಥದ್ದೊಂದು ಅದ್ಭುತವಾದ ಸೇವೆ ಮಾಡ್ತಿರುವಂಥ ತಮ್ಮೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಇದು ಕರ್ನಲ್ ಜಗದೀಶ್ ಅವರ ಮಾತು. ಎಂಥ ಸಂದರ್ಭನೇ ಆಗಿರಲಿ, ಜಾತಿ, ಕುಲ, ಮತ, ಭೇದ, ಜೊತೆಗೇನಂದ್ರೆ ಈ ಸಣ್ಣತನಗಳು ಇವೆಲ್ಲವೂ ಕೂಡ ಈ ಒಳಗಡೆಗೆ, ಸಮಾಜ ಒಳಗಡೆ ಇರುವಂಥದ್ದು. ಆದರೆ ನಾನೊಬ್ಬ ಸೈನಿಕ ಅಂದಾಕ್ಷಣ ಇದ್ಯಾವುದೂ ಕೂಡ ಇರೋದಿಲ್ಲ. ಅಲ್ಲಿ ಏನಿದ್ರೂ ದೇಶ ಸೇವೆ ಮಾತ್ರ. ಎಂಥ ಸಂದರ್ಭದಲ್ಲಿ ಯಾರು ಅಂಜಿದರೂ ಕೂಡ ನಮ್ಮ ಸೈನಿಕರು ಅಂಜೋದಿಲ್ಲ, ಪ್ರಾಣವನ್ನು ಪಣಕ್ಕಿಟ್ಟು ಜನರನ್ನು ರಕ್ಷಣೆ ಮಾಡುವಂಥದ್ದು. ಆದರೆ ಒಂದು ಮಾತ್ರ ನಾನು ಹೇಳ್ತೀನಿ, ಜನರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಕೇವಲ ನಮಗೆ ಕಷ್ಟ ಬಂದ ಮಾತ್ರ ಸೈನಿಕರು ಬರ್ತಾರೆ ಅಂತಲ್ಲ. ನೀವು ಸೈನಿಕರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಲ್ಲ, ಆದರೆ ಅವರ ಕುಟುಂಬಗಳಿರ್ತವೆ, ಸೈನಿಕರಿಗೆ ಸಂಬಂಧಪಟ್ಟಿರುವಂಥವ್ರು ಇರ್ತಾರೆ. ನಿಮ್ಮ ಸೈನಿಕರು ಕಂಡಾಗ ಒಂದಷ್ಟು ಪ್ರೀತಿ, ಗೌರವಗಳನ್ನು ತೋರಿಸಿ. ನಮ್ಮ ನಾಳೆಗಳಿಗೆ ಅವರು ಇವತ್ತು ತಮ್ಮ ಜೀವನವನ್ನು ಮುಡುಪಾಗಿಡ್ತಾ ಇದ್ದಾರೆ. ಇದೇ ಕೆಲಸವನ್ನು ಉತ್ತರಾಖಂಡಲ್ಲೂ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಂಥ ಸೈನಿಕರು ಇರೋದ್ರಿಂದಲೇ ನಮ್ಮ ದೇಶ ಅಷ್ಟು ಇಷ್ಟು ಸ್ವಸ್ಥವಾಗಿರುವಂಥದ್ದು. ಗ್ರೇಟ್ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಇನ್ನಷ್ಟು ಮುಂದಿನ ಸುದ್ದಿಗಳಿಗೆ ಹೋಗಲೇಬೇಕು. ಇನ್ನು ಆನೆ ಬಗ್ಗೆ ಅರಣ್ಯ ಸಚಿವರು ಏನಂತಾರೆ, ಜೊತೆಗೆ ಉಡುಪಿನಲ್ಲಾದಂಥ ಘಟನೆಯ ಬಗ್ಗೆ ನಾವು ಕಾಯ್ತಾ ಇದ್ದೀವಿ. ರಮಾನಾಥರೇ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಅಂತ. ಇನ್ನು ರೈತರ ಪಾಲಿಗೆ ಸರ್ಕಾರ ಇದ್ದು ಇಲ್ಲದಂಥ ಸ್ಥಿತಿ. ಯಾಕಂದರೆ ರೈತರು ಇವತ್ತಲ್ಲ ನಾಳೆ ಕಂಬಿ ಎಣಿಸ್ತೀವೇನೋ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಬರದ ನಡುವೆ ನೀವು ಸಾಲ ತೀರಿಸಲೇಬೇಕು ಅಂತ ಬ್ಯಾಂಕ್ಗಳು ಪಟ್ಟು ಹಿಡಿದಿರುವಂಥದ್ದು, ಕೋರ್ಟಿಗೆ ಹೋಗಿರುವಂಥದ್ದು. ಈಗಾಗಲೇ ರೈತರಿಗೆ ಭಯ, ಆತಂಕ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಮಹದೇವ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಮಹದೇವ ಪ್ರಸಾದ್ ಸಚಿವರು, ಜೊತೆಗೆ ಚಾಮರಾಜನಗರ ಉಸ್ತುವಾರಿ ಸಚಿವರು ಕೂಡ ಹೌದು. ಏನಂತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.